ಹೋಟೆಲ್ ಮಾಲೀಕರುಗಳಿಗೆ ಕೇಂದ್ರ ಸರ್ಕಾರದ ಬಿಗ್ ಶಾಕ್. ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆಯನ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದು ಹೋಟೆಲ್ ಇಂಡಸ್ಟ್ರಿ ನೆಲಕಚ್ಚಿಬಿಡುತ್ತಾ ಅನ್ನುವಂತಹ ಭೀತಿಯನ್ನ ಉಂಟು ಮಾಡಿದೆ. ಕಮರ್ಷಿಯಲ್ ಸಿಲಿಂಡರ್ಗೆ 993 ರೂಪಾಯಿ ದರ ಏರಿಕೆ ಮಾಡಲಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಬಳಿಕ ಮೂರನೇ ಬಾರಿಗೆ ಹೀಗೆ ಕಮರ್ಷಿಯಲ್ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇದೀಗ ಹೋಟೆಲ್ ಮಾಲೀಕರಿಗೆ ಹೋಟೆಲ್ ಉದ್ಯಮ ನೆಲಕಚ್ಚುವ ಆತಂಕ ಎದುರಾಗಿದೆ. ಇಷ್ಟೊಂದು ಬೆಲೆ ಏರಿಕೆ ಮಾಡಿದ್ರೆ ನಾವು ಹೋಟೆಲ್ ನಡೆಸೋದು ಹೇಗೆ ಅಂತ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಒಂದು ಕಡೆ ಸಿಲಿಂಡರ್ ಅಲಭ್ಯತೆಯ ಸಮಸ್ಯೆಯಿಂದ ಆಲ್ರೆಡಿ ಹೈರಾಣಾಗಿದ್ದಾರೆ ಹೋಟೆಲ್ ಮಾಲೀಕರುಗಳು. ಇದೀಗ ದರ ಏರಿಕೆಯಿಂದಾಗಿ ಇನ್ನಷ್ಟು ಬಿಸಿ ತಟ್ಟಿದೆ. ಹಾಗಾಗಿ ಹೋಟೆಲ್ ನಡೆಸೋದು ಬಹಳ ಸವಾಲಿನ ಕೆಲಸ ಅನ್ನೋ ಪರಿಸ್ಥಿತಿ ಬಂದಿದೆ. ನೋಡಿ, 5 ಕೆಜಿ ವಾಣಿಜ್ಯ ಸಿಲಿಂಡರ್ ದರಾನೇ 866 ರೂಪಾಯಿ ಇದೆ. ಇನ್ನು 19 ಕೆಜಿ ಇದಕ್ಕೆ 3132 ರೂಪಾಯಿ ಇದೆ. 35 ಕೆಜಿಯ ವಾಣಿಜ್ಯ ಸಿಲಿಂಡರ್ 5770 ರೂಪಾಯಿ ಇದೆ. ಇದು ಇವತ್ತಿನ ದರ. ಈಗ ಇನ್ನೂ ಹೆಚ್ಚಾದ್ರೆ ಇನ್ನೂ ಇದ್ರ ಮೇಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. 900 ಚಿಲ್ಲರೆ ರೂಪಾಯಿ ಹೆಚ್ಚಾಗುವಂಥದ್ದು ಇದ್ರ ಮೇಲೆ. ಸೊ ಒಟ್ಟು ಸಿಲಿಂಡರ್ ದರ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಹಾಗಾಗಿ ಹೋಟೆಲ್ ಮಾಲೀಕರಿಗೆ ಇದು ಬಹಳ ದೊಡ್ಡ ಹೊರೆ. ಅವರು ಹೋಟೆಲ್ ಮಾಲೀಕರಿಗೆ ಹೊರೆ ಆದ್ರೆ ಅದನ್ನ ತಿಂಡಿಗಳ ಮೇಲೆ ಹಾಕ್ತಾರೆ ಅಷ್ಟೇ. ಜನಸಾಮಾನ್ಯರ ಮೇಲೆ ಬೀಳುತ್ತೆ ಈ ಹೊರೆ. ತಿಂಡಿ ರೇಟ್ಸ್ ಎಲ್ಲ ಜಾಸ್ತಿ. ಆಲ್ರೆಡಿ ಊಟ ತಿಂಡಿ ರೇಟ್ಸ್ ಹೋಟೆಲ್ಗಳಲ್ಲಿ ಜಾಸ್ತಿ ಆಗಿದೆ. ಯುದ್ಧದ ಸನ್ನಿವೇಶದ ನಂತರದಲ್ಲಿ ಕಾಫಿ ಟೀ ರೇಟ್ಸ್ ಜಾಸ್ತಿ ಆಗಿದೆ. ಈಗ ಇನ್ನಷ್ಟು ಜಾಸ್ತಿ ಆಗುತ್ತೆ. ಮತ್ತೆ ಗೃಹ ಬಳಕೆಯ ಸಿಲಿಂಡರ್ ದರ ಮತ್ತೆ ಏರಿಕೆಯಾಗಿದೆ. ಸರಿಸುಮಾರು 990 ರೂಪಾಯಿ ಏರಿಕೆ ಆಗಿರುವಂತದ್ದು. ಗೃಹ ಬಳಕೆಯ ಸಿಲಿಂಡರ್ ದರ ಏರಿಕೆ ಆಗಿರುವುದರಿಂದ ಇದೀಗ ಹೋಟೆಲ್ ಮಾಲೀಕರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಏಕಾಏಕಿ 990 ರೂಪಾಯಿ ಏರಿಕೆ ಆಗಿರೋದು ಸಹಜವಾಗಿ ಹೋಟೆಲ್ ಮಾಲೀಕರಲ್ಲೂ ಕೂಡ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವು ನೋಡ್ತಾ ಇರಬಹುದು. ಅಂದ್ರೆ ಇತ್ತೀಚೆಗೆ ಡೊಮೆಸ್ಟಿಕ್ ಸಿಲಿಂಡರ್ ವಿಚಾರ ಆಗಿರಬಹುದು, ಕಮರ್ಷಿಯಲ್ ಸಿಲಿಂಡರ್ ವಿಚಾರ ದೊಡ್ಡ ಮಟ್ಟದಲ್ಲಿ ಅಭಾವ ಎದುರಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಯಾವಾಗ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಎದುರಾಯಿತು ಆ ಒಂದು ಸಂದರ್ಭದಲ್ಲಿ ಹೋಟೆಲ್ಗಳನ್ನು ಕೂಡ ಮುಚ್ಚಲಾಯಿತು. ಬೆಂಗಳೂರಿನಲ್ಲಿ ಮೊದಲು ಮುಚ್ಚಿದಂತಹ ಹೋಟೆಲ್ ಮೆಜೆಸ್ಟಿಕ್ ನ ಕದಂಬದಲ್ಲಿರುವಂತಹ ಕೃಷ್ಣರು ಅದೇ ಹೋಟೆಲ್ನ ದೃಶ್ಯ ಇದು. ಇವತ್ತು ಮತ್ತೆ 990 ರೂಪಾಯಿ ಏರಿಕೆ ಆಗಿರುವಂತದ್ದು. ಇಷ್ಟು ದಿನ 19 ಕೆಜಿ ಸಿಲಿಂಡರ್ಗೆ 2162 ರೂಪಾಯಿ ಇತ್ತು. ಇದೀಗ 990 ರೂಪಾಯಿ ಏರಿಕೆಯಾಗಿ 3150 ತನಕ ಹೋಗಿದೆ. ಇನ್ನು 35 ಕೆಜಿ ಸಿಲಿಂಡರ್ ದರ ಇದೀಗ 5770 ಇದ್ರೆ 48 ಕೆಜಿ ಸಿಲಿಂಡರ್ ದರ ಸರಿಸುಮಾರು 7800ರಷ್ಟಿದೆ. ಸಹಜವಾಗಿ ಇದು ಜನಸಾಮಾನ್ಯರು ಕೂಡ ಹೊರೆಯಾಗುತ್ತೆ. ಯಾಕಂದ್ರೆ ಈ ರೀತಿಯಲ್ಲಿ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ, ಗ್ಯಾಸ್ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರು ಕೂಡ ಆಹಾರದ ದರವನ್ನು ಕೂಡ ಏರಿಕೆ ಮಾಡ್ತಾರೆ, ತಿಂಡಿಗಳ ದರವನ್ನು ಕೂಡ ಏರಿಕೆ ಮಾಡ್ತಾರೆ. ಇದರ ಎಫೆಕ್ಟ್ ಏನಿದೆ ನೇರವಾಗಿ ಗ್ರಾಹಕರ ಮೇಲೆ ಬೀಳ್ತಾ ಇದೆ. ಅದರ ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಎದುರಾದಂತಹ ಸಂದರ್ಭದಲ್ಲಿಯೂ ಕೂಡ ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನು ಕೆಲವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು, ಕೆಲವೊಂದು ಹೋಟೆಲ್ನವರಿಗೆ ಮಾರಾಟ ಮಾಡ್ತಾ ಇದ್ರು. ಇದರಿಂದ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಏನಿದೆ ಮತ್ತೆ ಡೊಮೆಸ್ಟಿಕ್ ಸಿಲಿಂಡರ್ ಮೇಲೆ ಕೂಡ ಎಫೆಕ್ಟ್ ಆಗಬಹುದು ಅನ್ನೋ ಆತಂಕ ಕೂಡ ಇದೀಗ ಸಾರ್ವಜನಿಕರಲ್ಲಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ ಮಾಲೀಕರುಗಳಿಗೆ ಕೇಂದ್ರ ಸರ್ಕಾರದ ಬಿಗ್ ಶಾಕ್. ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆಯನ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದು ಹೋಟೆಲ್ ಇಂಡಸ್ಟ್ರಿ ನೆಲಕಚ್ಚಿಬಿಡುತ್ತಾ ಅನ್ನುವಂತಹ ಭೀತಿಯನ್ನ ಉಂಟು ಮಾಡಿದೆ. ಕಮರ್ಷಿಯಲ್ ಸಿಲಿಂಡರ್ಗೆ 993 ರೂಪಾಯಿ ದರ ಏರಿಕೆ ಮಾಡಲಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಬಳಿಕ ಮೂರನೇ ಬಾರಿಗೆ ಹೀಗೆ ಕಮರ್ಷಿಯಲ್ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇದೀಗ ಹೋಟೆಲ್ ಮಾಲೀಕರಿಗೆ ಹೋಟೆಲ್ ಉದ್ಯಮ ನೆಲಕಚ್ಚುವ ಆತಂಕ ಎದುರಾಗಿದೆ. ಇಷ್ಟೊಂದು ಬೆಲೆ ಏರಿಕೆ ಮಾಡಿದ್ರೆ ನಾವು ಹೋಟೆಲ್ ನಡೆಸೋದು ಹೇಗೆ ಅಂತ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಒಂದು ಕಡೆ ಸಿಲಿಂಡರ್ ಅಲಭ್ಯತೆಯ ಸಮಸ್ಯೆಯಿಂದ ಆಲ್ರೆಡಿ ಹೈರಾಣಾಗಿದ್ದಾರೆ ಹೋಟೆಲ್ ಮಾಲೀಕರುಗಳು. ಇದೀಗ ದರ ಏರಿಕೆಯಿಂದಾಗಿ ಇನ್ನಷ್ಟು ಬಿಸಿ ತಟ್ಟಿದೆ. ಹಾಗಾಗಿ ಹೋಟೆಲ್ ನಡೆಸೋದು ಬಹಳ ಸವಾಲಿನ ಕೆಲಸ ಅನ್ನೋ ಪರಿಸ್ಥಿತಿ ಬಂದಿದೆ.
ನೋಡಿ 5 ಕೆಜಿ ವಾಣಿಜ್ಯ ಸಿಲಿಂಡರ್ ದರಾನೇ 866 ರೂಪಾಯಿ ಇದೆ. ಇನ್ನು 19 ಕೆಜಿ ಇದಕ್ಕೆ 3132 ರೂಪಾಯಿ ಇದೆ. 35 ಕೆಜಿಯ ವಾಣಿಜ್ಯ ಸಿಲಿಂಡರ್ 5770 ರೂಪಾಯಿ ಇದೆ. ಇದು ಇವತ್ತಿನ ದರ. ಈಗ ಇನ್ನೂ ಹೆಚ್ಚಾದ್ರೆ ಇನ್ನೂ ಇದ್ರ ಮೇಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. 900 ಚಿಲ್ಲರೆ ರೂಪಾಯಿ ಹೆಚ್ಚಾಗುವಂಥದ್ದು ಇದ್ರ ಮೇಲೆ. ಸೊ ಒಟ್ಟು ಸಿಲಿಂಡರ್ ದರ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಹಾಗಾಗಿ ಹೋಟೆಲ್ ಮಾಲೀಕರಿಗೆ ಇದು ಬಹಳ ದೊಡ್ಡ ಹೊರೆ. ಅವರು ಹೋಟೆಲ್ ಮಾಲೀಕರಿಗೆ ಹೊರೆ ಆದ್ರೆ ಅದನ್ನ ತಿಂಡಿಗಳ ಮೇಲೆ ಹಾಕ್ತಾರೆ ಅಷ್ಟೇ, ಜನಸಾಮಾನ್ಯರ ಮೇಲೆ ಬೀಳುತ್ತೆ ಈ ಹೊರೆ. ತಿಂಡಿ ರೇಟ್ಸ್ ಎಲ್ಲ ಜಾಸ್ತಿ. ಆಲ್ರೆಡಿ ಊಟ ತಿಂಡಿ ರೇಟ್ಸ್ ಹೋಟೆಲ್ಗಳಲ್ಲಿ ಜಾಸ್ತಿ ಆಗಿದೆ. ಯುದ್ಧದ ಸನ್ನಿವೇಶದ ನಂತರದಲ್ಲಿ ಕಾಫಿ ಟೀ ರೇಟ್ಸ್ ಜಾಸ್ತಿ ಆಗಿದೆ. ಈಗ ಇನ್ನಷ್ಟು ಜಾಸ್ತಿ ಆಗುತ್ತೆ. ಮತ್ತೆ ಗೃಹ ಬಳಕೆಯ ಸಿಲಿಂಡರ್ ದರ ಮತ್ತೆ ಏರಿಕೆಯಾಗಿದೆ. ಸರಿಸುಮಾರು 990 ರೂಪಾಯಿ ಏರಿಕೆ ಆಗಿರುವಂತದ್ದು. ಗೃಹ ಬಳಕೆಯ ಸಿಲಿಂಡರ್ ದರ ಏರಿಕೆ ಆಗಿರುವುದರಿಂದ ಇದೀಗ ಹೋಟೆಲ್ ಮಾಲೀಕರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಏಕಾಏಕಿ 990 ರೂಪಾಯಿ ಏರಿಕೆ ಆಗಿರೋದು ಸಹಜವಾಗಿ ಹೋಟೆಲ್ ಮಾಲೀಕರಲ್ಲೂ ಕೂಡ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವು ನೋಡ್ತಾ ಇರಬಹುದು, ಅಂದ್ರೆ ಇತ್ತೀಚೆಗೆ ಡೊಮೆಸ್ಟಿಕ್ ಸಿಲಿಂಡರ್ ವಿಚಾರ ಆಗಿರ್ಬೋದು, ಕಮರ್ಷಿಯಲ್ ಸಿಲಿಂಡರ್ ವಿಚಾರ ದೊಡ್ಡ ಮಟ್ಟದಲ್ಲಿ ಅಭಾವ ಎದುರಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಯಾವಾಗ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಎದುರಾಯಿತು ಆ ಒಂದು ಸಂದರ್ಭದಲ್ಲಿ ಹೋಟೆಲ್ಗಳನ್ನು ಕೂಡ ಮುಚ್ಚಲಾಯಿತು. ಬೆಂಗಳೂರಿನಲ್ಲಿ ಮೊದಲು ಮುಚ್ಚಿದಂತಹ ಹೋಟೆಲ್ ಮೆಜೆಸ್ಟಿಕ್ ನ ಕದಂಬದಲ್ಲಿರುವಂತಹ ಕೃಷ್ಣರು, ಅದೇ ಹೋಟೆಲ್ನ ದೃಶ್ಯ ಇದು. ಇವತ್ತು ಮತ್ತೆ 990 ರೂಪಾಯಿ ಏರಿಕೆ ಆಗಿರುವಂತದ್ದು. ಇಷ್ಟು ದಿನ 19 ಕೆಜಿ ಸಿಲಿಂಡರ್ಗೆ 2162 ರೂಪಾಯಿ ಇತ್ತು. ಇದೀಗ 990 ರೂಪಾಯಿ ಏರಿಕೆಯಾಗಿ 3150 ತನಕ ಹೋಗಿದೆ. ಇನ್ನು 35 ಕೆಜಿ ಸಿಲಿಂಡರ್ ದರ ಇದೀಗ 5770 ಇದ್ರೆ, 48 ಕೆಜಿ ಸಿಲಿಂಡರ್ ದರ ಸರಿಸುಮಾರು 7800ರಷ್ಟಿದೆ. ಸಹಜವಾಗಿ ಇದು ಜನಸಾಮಾನ್ಯರು ಕೂಡ ಹೊರೆಯಾಗುತ್ತೆ. ಯಾಕಂದ್ರೆ ಈ ರೀತಿಯಲ್ಲಿ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ, ಗ್ಯಾಸ್ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರು ಕೂಡ ಆಹಾರದ ದರವನ್ನು ಕೂಡ ಏರಿಕೆ ಮಾಡ್ತಾರೆ, ತಿಂಡಿಗಳ ದರವನ್ನು ಕೂಡ ಏರಿಕೆ ಮಾಡ್ತಾರೆ. ಇದರ ಎಫೆಕ್ಟ್ ಏನಿದೆ ನೇರವಾಗಿ ಗ್ರಾಹಕರ ಮೇಲೆ ಬೀಳ್ತಾ ಇದೆ. ಅದರ ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಎದುರಾದಂತಹ ಸಂದರ್ಭದಲ್ಲಿಯೂ ಕೂಡ ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನು ಕೆಲವರು ಕಾಲಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು, ಕೆಲವೊಂದು ಹೋಟೆಲ್ನವರಿಗೆ ಮಾರಾಟ ಮಾಡ್ತಾ ಇದ್ರು. ಇದರಿಂದ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಏನಿದೆ ಮತ್ತೆ ಡೊಮೆಸ್ಟಿಕ್ ಸಿಲಿಂಡರ್ ಮೇಲೆ ಕೂಡ ಎಫೆಕ್ಟ್ ಆಗಬಹುದು ಅನ್ನೋ ಆತಂಕ ಕೂಡ ಇದೀಗ ಸಾರ್ವಜನಿಕರಲ್ಲಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.